ಸೊ ಮೋಸ್ಟ್ಲಿ ಅದು ಆ ದಿನಾಂಕವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಫಿಕ್ಸ್ ಮಾಡ್ತಾರೆ. ಮೋಸ್ಟ್ಲಿ ಮುಂದಿನ ತಿಂಗಳು ನಡೀಬೋದು ಅಂತ ನಾನು ಭಾವಿಸಿದ್ದೀನಿ. ನಗರಸಭೆ ಚುಕ್ಕಾಣಿ ನಾವು ಹಿಡಿತೀವಿ. ಕೊನೆ ಟೈಮ್ ಏನಾಯಿತು ಅಂತ ನಿಮ್ಗೆ ಗೊತ್ತು. ನಾವು 16 ಜನ ಗೆದ್ದಿದ್ವಿ. ನಮ್ಮಲ್ಲಿ ಒಂದಷ್ಟು ಜನ ಕ್ರ್ಯಾಶ್ ಔಟ್ ಮಾಡಿದ್ರು. BJP ಅಭ್ಯರ್ಥಿ, ನಾನು MLA ಆಗೋದಕ್ಕಿಂತ ಮುಂಚೆ BJP ಅಭ್ಯರ್ಥಿ ಅಧ್ಯಕ್ಷರಾದರು. ಈ ಬಾರಿ ನಾವು 16 ಮೆಂಬರ್ಸ್ ಇದ್ದೀವಿ. ನನಗೆ ಭರವಸೆ ಇದೆ, ನಾನು ಯಾವ ಕೌನ್ಸಿಲರ್ಗೂ ನಯಾ ಪೈಸಾ ಕೂಡ ಕೊಡಲ್ಲ, ಟ್ರಿಪ್ ಕಳಿಸಲ್ಲ, ಪಾರ್ಟಿ ಕೊಡಿಸಲ್ಲ. ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ, ಗೆಲ್ಲಿಸಿದ್ದೀವಿ. ಪಕ್ಷ ನಿಷ್ಠೆ ಇದ್ದರೆ ಓಟ್ ಹಾಕಲಿ, ಇಲ್ಲ ಕ್ರ್ಯಾಶ್ ಔಟ್ ಮಾಡಿದ್ರೆ ವಾರಕ್ಕೆ ಡಿಸ್ಕ್ವಾಲಿಫೈ ಮಾಡಿ ಬಿಸಾಕ್ತೀವಿ. ನಮ್ಗೆ ಅಧಿಕಾರ ಮುಖ್ಯ ಅಲ್ಲ. ಕಾಂಗ್ರೆಸ್ ಪಕ್ಷನ ನಿಯತ್ತಾಗಿ ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಬೇಕು. ಕೆಲವ್ರು ಏನಾದರೂ ಕ್ರ್ಯಾಶ್ ಔಟ್ ಮಾಡಿದ್ರೆ 6 ವರ್ಷ ಡಿಸ್ಕ್ವಾಲಿಫೈ ಮಾಡಿಸೋದು ನನಗೆ ಗೊತ್ತು. ಈಗಾಗಲೇ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಸಂಸದರ ಕರೆದಿದ್ದಂಥ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರ ಹತ್ರ, BJP ಸಂಸದರ ಹತ್ರ ಕೋವಿಡಲ್ಲಿ ಲೂಟಿ ಹೊಡೆದಿರೋ ದುಡ್ಡಿದೆ, ಎಣಗಳ ಮೇಲೆ ಸಂಪಾದಿಸಿರೋ ದುಡ್ಡಿದೆ, ಅಕ್ರಮವಾಗಿ ಸಂಪಾದಿಸಿರೋ ದುಡ್ಡಿದೆ. ಏನೋ ಒಂದು ಓಟಿಗೆ 30-40 ಲಕ್ಷ ಕೊಡ್ತಿದ್ದಾರಂತೆ. ಪಾಪ ಕೊಡಲಿ, ಹಂಗಾದರೂ ಕೊಡಲಿ. ನಾವು ₹1 ಕೊಡಲ್ಲ. ನಾನು ಮತ್ತೆ ಹೇಳ್ತಿದ್ದೀನಿ, ಕೊನೆ ಚುನಾವಣೆಯಲ್ಲಿ ಅಂದರೆ 3 ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಯಾರಿದ್ರು ಅವರೇ ಅಧ್ಯಕ್ಷರು, ಉಪಾಧ್ಯಕ್ಷರು. ಕ್ರ್ಯಾಶ್ ಔಟ್ ಹಾಕಿರೋನ್ನ, BJP ಪರ ನಿಂತಿರೋನ್ನ ಒಬ್ಬನ್ನು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿಲ್ಲ. ಅಕಸ್ಮಾತ್ ಆ ಚೇರ್ ಸಿಗಲಿಲ್ಲ ಅಂದ್ರೂ ವಿ ಡೋಂಟ್ ಕೇರ್. ನೆಕ್ಸ್ಟ್ ಎಲೆಕ್ಷನ್ಗೆ ಇನ್ನು 12 ತಿಂಗಳಿಗೆ ಟಾರ್ಗೆಟ್ ಮಾಡ್ತೀವಿ. ನನ್ನ ಸ್ಟೈಲ್ ಆಫ್ ರಾಜಕಾರಣ ಹಿಂಗೆ, ತಲೆ ಹಿಡ್ದೆಲ್ಲ ರಾಜಕಾರಣ ಮಾಡಲ್ಲ, ಸ್ಟ್ರೈಟ್ ಇಟ್ ಅಷ್ಟೇ. ಇದು ನನ್ನ ಸ್ಟೈಲ್ ಆಫ್ ಪಾಲಿಟಿಕ್ಸ್.